ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಪ್ರತಿ ತಿಂಗಳು ಒಂದಲ್ಲ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಾನೆ ಇರುತ್ತೆ. ನಮಗಂತೂ ಯಾವ ಫೋನ್ ತೊಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ಕನ್ಫ್ಯೂಷನ್ ಮಾಡಿರ್ತಾರೆ. ಈ ತಿಂಗಳು ಕೂಡ ಕೆಲವೊಂದು ಹೊಸ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಾ ಇದೆ. ನಾನಿವತ್ತು ಈ ವಿಡಿಯೋದಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಂಥ ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳು, ಅದರ ಕೆಲವೊಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಂಥ ಈ ತಿಂಗಳು ಲಾಂಚ್ ಆಗಬಹುದಾದಂಥ ಸ್ಮಾರ್ಟ್ಫೋನ್ ಮೋಟರೋಲಾ ಎಡ್ಜ್ 40 ಸೀರೀಸು. ಎಡ್ಜ್ 30 ಸೀರೀಸು ಅಂತೂ ಸಖತ್ತಾಗಿತ್ತು, ಹೆವಿ ಅಂದರೆ ಹೆವಿ ಪಾಪ್ಯುಲರ್ ಆಯಿತು. ಎಡ್ಜ್ 30 ಫ್ಯೂಷನ್ ಅಂತೂ ಆ ರೆಡ್ ಕಲರ್ ಲಾಂಚ್ ಆಯ್ತಲ್ವ, ಸಖತ್ತಾಗಿತ್ತು. ಲುಕ್ಕು, ಪ್ರೀಮಿಯಮ್ನೆಸ್ ವೈಸು, ಸ್ಪೆಸಿಫಿಕೇಷನ್ ವೈಸು, ಈವನ್ ಪ್ರೈಸಿಂಗು ಅಷ್ಟೇ ಸಖತ್ತಾಗಿತ್ತು. ಮೋಟರೋಲಾ ಎಡ್ಜ್ 30ನೂ ಚೆನ್ನಾಗಿತ್ತು, ಎಡ್ಜ್ 30 ಫ್ಯೂಷನ್ ಕೂಡ ಚೆನ್ನಾಗಿತ್ತು, ಪ್ರೋ ಕೂಡ ಚೆನ್ನಾಗಿತ್ತು. ಒಂಥರ ರೀಸೆಂಟಾಗಿ ಮೋಟರೋಲಾದವರು ಸಖತ್ ಎವಲ್ವ್ ಆಗಿದ್ದಾರೆ ಅಂತ ಅನಿಸುತ್ತೆ, ಹೆವಿ ಕಾಂಪಿಟೇಟಿವ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಈ ಎಡ್ಜ್ 40 ಕೂಡ ಈ ತಿಂಗಳು ಲಾಂಚ್ ಆಗ್ತಾ ಇದೆ. ಸೊ ಅವ್ರು ನಂಗೆ ಮೋಸ್ಟ್ಲಿ ಕಳಿಸ್ತಾರೆ, ನೋಡೋಣ, ನಾನು ಅದನ್ನು ಅನ್ಬಾಕ್ಸ್ ಮಾಡ್ತೀನಿ. ನೆಕ್ಸ್ಟ್ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಪೋಕೋದು ಆಯಿತಾ. ಪೋಕೋ ಎಫ್ ಸೀರೀಸಲ್ಲಿ ಪೋಕೋ F5 ಅಂತ ಆಯಿತಾ. ಸೊ ಪೋಕೋ F1 ಏನು ಬಂದಿತ್ತಲ್ವಾ, ಸೊ ಹೆವಿ ಅಂದರೆ ಹೆವಿ ಪಾಪ್ಯುಲರ್ ಆಗಿತ್ತು. ನಂತರ ಯಾವ ಸ್ಮಾರ್ಟ್ಫೋನು ಕೂಡ ಅಷ್ಟೊಂದು ಪಾಪ್ಯುಲರ್ ಆಗಲಿಲ್ಲ. ಈ ಪೋಕೋ F5 ಲೀಕ್ಸ್ಗಳ ಪ್ರಕಾರ ಚೈನಾದಲ್ಲಿ ಏನು ರೆಡ್ಮಿ ನೋಟ್ 12 ಟರ್ಬೋ ಲಾಂಚ್ ಆಗಿತ್ತು, ಅದನ್ನೇ ರೀಬ್ರ್ಯಾಂಡ್ ಮಾಡಿ ನಮ್ಮ ದೇಶದಲ್ಲಿ ಪೋಕೋ F5 ಅಂತ ಲಾಂಚ್ ಮಾಡುವ ಸಾಧ್ಯತೆ ಇರುವಂಥದ್ದು ಕನ್ಫರ್ಮ್ ಇಲ್ಲ. ಮೋಸ್ಟ್ಲಿ ಆ ರೀತಿ ಮಾಡಬಹುದು. ಇದರಲ್ಲೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ 7+ Gen 2 ಪ್ರೊಸೆಸರ್ ಇರುತ್ತಂತೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಹೆವಿ ಅಫೋರ್ಡಬಲ್ ಆಗಿ ಇದನ್ನು ಲಾಂಚ್ ಮಾಡ್ಬೋದು ಅಂತ ಕಾಣುತ್ತೆ ಆಯಿತಾ. ರೆಡ್ಮಿ ನೋಟ್ 12 ಟರ್ಬೋ ಸ್ಪೆಸಿಫಿಕೇಷನ್ ಅಂತೂ ಬೆಂಕಿ ಇದೆ, ನೆಕ್ಸ್ಟ್ ಲೆವೆಲಿಗಿದೆ ಆಯಿತಾ, ಸಖತ್ತಾಗಿದೆ ಎಲ್ಲ ಸ್ಪೆಸಿಫಿಕೇಷನ್ವೇ. ಈ ಪೋಕೋ F5 ಇದೇ ತಿಂಗಳು ಮೇ 9ನೇ ತಾರೀಕು ಲಾಂಚ್ ಆಗುವ ಸಾಧ್ಯತೆ ಇದೆ. ಇದೇ ಸ್ಪೆಸಿಫಿಕೇಷನ್ ಇದ್ರೂ ಅಂತೂ ಸಖತ್ತಾಗಿರುತ್ತೆ, ಕಾದು ನೋಡೋಣ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ರಿಯಲ್ಮಿಯಲ್ಲಿ 11 ಸೀರೀಸು ಆಯಿತಾ. 11 Pro ಪ್ಲಸ್ದೆಲ್ಲ ಫುಲ್ ಸ್ಪೆಸಿಫಿಕೇಷನ್ ಲೀಕ್ ಆಗಿತ್ತು, ಮತ್ತು ಕೆಲವೊಂದು ಫೋಟೋಸ್ ಕೂಡ ಫೋನ್ ಯಾವ ರೀತಿ ಇರಬಹುದು ಅನ್ನೋ ಫೋಟೋಸ್ ಎಲ್ಲ ಆಲ್ಮೋಸ್ಟ್ ಲೀಕ್ ಆಗಿ ಹೋಗಿದೆ. ಸೊ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದರ ಸ್ಪೆಸಿಫಿಕೇಷನ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ಕರ್ವ್ ಡಿಸ್ಪ್ಲೇ ಕೂಡ ಇರುತ್ತಂತೆ. ಸೊ ಇದು ಈ ತಿಂಗಳು ಲಾಂಚ್ ಆಗುವ ಸಾಧ್ಯತೆ ಇದೆ ಆಯಿತಾ, ಕಾದು ನೋಡಬೇಕಾಗಿದೆ. ಡೈಮೆನ್ಸಿಟಿ 7000 ಸೀರೀಸ್ನ ಪ್ರೊಸೆಸರ್ನ ಈ ಒಂದು 11 ಸೀರೀಸಿಗೆ ಆಗ್ತಾ ಇರುತ್ತೆ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. 20,000 to 25,000 ರೇಂಜು ನಂಗೆ ಅನ್ನಿಸ್ತಂಗೆ. ಇನ್ನು ಮೇಲೆ ಹೆವಿ ಒಂದು ರೀತಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಸ್ಪೆಸಿಫಿಕೇಷನ್ ನೀಡ್ತಾರೆ ಅಂತ ಕಾಣುತ್ತೆ ಪರ್ಫಾರ್ಮೆನ್ಸ್ ವೈಸು. ಕಾದು ನೋಡೋಣ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ನಮ್ಮ ಭಾರತದ ಬ್ರ್ಯಾಂಡ್ ಕಡೆಯಿಂದ ಲಾವಾ ಅಗ್ನಿ ಆಯಿತಾ. ಲಾವಾ ಅಗ್ನಿ ಫಸ್ಟ್ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡಿದ್ದೆ, ಚೆನ್ನಾಗಿತ್ತು ಗುರು, ಒಳ್ಳೆ ಸ್ಪೆಸಿಫಿಕೇಷನ್ ನೀಡಿ 20,000 ರೂಪಾಯಿಗೆ ಲಾಂಚ್ ಮಾಡಿದರು. ಆ ಲಾವಾ ಅಗ್ನಿ ಫೋನ್ ಆ್ಯಕ್ಚುಲಿ ಬೆಲೆ ಇನ್ನೂ ಕಡಿಮೆ ಆಗಿದೆ, 15,000-16,000 ರೂಪಾಯಿಗೆಲ್ಲ ಸಿಗ್ತಾ ಇದೆ. ಒಳ್ಳೆ ಸ್ಪೆಸಿಫಿಕೇಷನ್ ನೋಡಿ, ಯೂಟ್ಯೂಬ್ ಪ್ರಾಡಕ್ಟ್ ಹಾಕ್ತೀನಿ, ಪರ್ಚೇಸ್ ಮಾಡಬೇಕು ಅನ್ನೋರು ಅಗ್ನಿಯನ್ನು ಮಾಡಬಹುದು. ಅದರಲ್ಲೂ ಕೂಡ ಅಂದರೆ ಅದೊಂದು ಪರ್ಫೆಕ್ಟ್ ಸ್ಮಾರ್ಟ್ಫೋನ್ ಅಂತ ಅನ್ನಲ್ಲ ಆಯಿತಾ. ಹೆಂಗಾಗ್ತಾ ಇತ್ತು ಅಂದರೆ 2 ಸಿಮ್ ಹಾಕಿರ್ತೀರಿ ಅಂದ್ಕೊಳ್ಳಿ, ಒಂದು ಸಿಮ್ಮಲ್ಲಿ ನೀವು ಕಾಲ್ ಬಂದು ಅಂದರೆ ಇನ್ನೊಂದ್ರಲ್ಲಿ ಡಾಟಾ ಆಫ್ ಆಗೋದು, ಈ ರೀತಿಯೆಲ್ಲ ಕೆಲವು ಸಣ್ಣ ಸಣ್ಣ ಬಗ್ಸ್ಗಳಿತ್ತು. ಅದನ್ನು ಐ ಹೋಪ್ ಫಿಕ್ಸ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಈ ಒಂದು ಲಾವಾ ಅಗ್ನಿ 2 5G ಸ್ಮಾರ್ಟ್ಫೋನ್ ಏನು ಲಾಂಚ್ ಆಗುತ್ತೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಗ್ತಾರಂತೆ. ಮೀಡಿಯಾಟೆಕ್ ಡೈಮೆನ್ಸಿಟಿ 7000 ಸೀರೀಸ್ನ ಪ್ರೊಸೆಸರ್. ಇದು ಕೂಡ ಅರೌಂಡ್ 20,000 ರೇಂಜಲ್ಲೇ ಲಾಂಚ್ ಆಗ್ಬೋದು ಅಂತ ಹೇಳಲಾಗುತ್ತಿದೆ. ಕಾದು ನೋಡೋಣ ಆಯಿತಾ. ನಿಮ್ಮ ಎಕ್ಸ್ಪೆಕ್ಟೇಷನ್ ದಯವಿಟ್ಟು ಕಾಮೆಂಟ್ ಮಾಡಿ ಆಯಿತಾ. ಮತ್ತು ಇನ್ನೊಂದು, ಇನ್ಮೇಲೆ ನೀವು ನನ್ನ ವಿಡಿಯೋದಲ್ಲಿ ಕಾಮೆಂಟ್ ಮಾಡಬೇಕಾದ್ರೆ ಕನ್ನಡದಲ್ಲೇ ಕಾಮೆಂಟ್ ಮಾಡಬೇಕು. ತಪ್ಪಾದರೂ ತಲೆ ಕೆಡಿಸ್ಕೊಂಬಿಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ ಆಯಿತಾ. ಒಂದು ಹೊಸ್ದಾಗಿ ಏನಾದರೂ ಒಂದು ಮಾಡೋಣ ಆಯಿತಾ. ಇಂಗ್ಲೀಷಲ್ಲಿ ಕಾಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಏನೇ ಅನಿಸಿದ್ರು, ನಿಮಗೆ ಟೈಪಿಂಗ್ ಬರುತ್ತೋ ಬಿಡುತ್ತೋ, ತಪ್ಪಾಗುತ್ತೋ ಸರಿ ಹೋಗುತ್ತೋ, ಕನ್ನಡದಲ್ಲೇ ಟೈಪ್ ಮಾಡಿ ದಯವಿಟ್ಟು. ಇದು ನನ್ನ ಒಂದು ಸಣ್ಣ ರಿಕ್ವೆಸ್ಟು. ಸೊ ಇದು ಲಾವಾ ಅಗ್ನಿ 2 ಈ ತಿಂಗಳದು ಲಾಂಚ್ ಆಗ್ತಾ ಇದೆ. ನೆಕ್ಸ್ಟ್ ಸ್ಮಾರ್ಟ್ಫೋನ್ ಬಂದುಬಿಟ್ಟು ಗೂಗಲ್ ಪಿಕ್ಸೆಲ್ 7a. ಇದು ಈ ತಿಂಗಳು 11ನೇ ತಾರೀಕು ಲಾಂಚ್ ಆಗುತ್ತೆ. ಸೊ ಈ ಪಿಕ್ಸೆಲ್ ಅವ್ರದ್ದು ಒಂಥರ ಅಫೋರ್ಡಬಲ್ ಸೆಗ್ಮೆಂಟ್ ಅಂತ ಅನ್ಬೋದು. ಎ ಸೀರೀಸು ಇದೆ ಕೊನೆಯದಂತೆ, ಒಟ್ಟು ನೆಕ್ಸ್ಟ್ ವರ್ಷದಿಂದ ಎ ಸೀರೀಸ್ ಬರಲ್ವಂತೆ. ಇದನ್ನು ಸುಮಾರು 35,000 ರೇಂಜಲ್ಲಿ ಲಾಂಚ್ ಮಾಡುವ ಸಾಧ್ಯತೆ. ಸ್ಪೆಸಿಫಿಕೇಷನ್ ಎಲ್ಲ ಸಖತ್ತಾಗಿದೆ. ಆಬ್ವಿಯಸ್ಲಿ ಕ್ಯಾಮ್ರಾ ಎಲ್ಲ ಬೆಂಕಿ ಇರುತ್ತೆ. ಸೊ ಒಳ್ಳೆ ಸೇಲ್ಸನ್ನು ಕೂಡ ಮಾಡಬಹುದು. ನೋಡೋದಕ್ಕೆ ಸೇಮ್ ಪಿಕ್ಸೆಲ್ 7 Pro ರೀತಿಯಲ್ಲಿದೆ, ಒಂದು ಸ್ವಲ್ಪ ನೋಡೋದಕ್ಕೆ. ನಂತರ ಫೋಲ್ಡು ಏನಿದೆ ಗೂಗಲ್ ಅವ್ರದ್ದು, ಅದು ಕೂಡ ಕನ್ಫರ್ಮ್ ಆಗಿದೆ. ಕೆಲವೊಂದು ವೀಡಿಯೋಸ್ ಕೂಡ ಲೀಕ್ ಆಗಿಬಿಟ್ಟಿದೆ ಆಲ್ರೆಡಿ. ಗೂಗಲ್ ಅವ್ರದ್ದು ಫಸ್ಟ್ ಫೋಲ್ಡಬಲ್ ಸ್ಮಾರ್ಟ್ಫೋನ್ ಪಿಕ್ಸೆಲ್ ಫೋಲ್ಡ್ ಆಯಿತಾ.
ಸೊ ಇದು ಮೇ 10ನೇ ತಾರೀಕು ಗ್ಲೋಬಲಾಗಿ ಲಾಂಚ್ ಮಾಡ್ತಾ ಇದ್ದಾರೆ. ಗೂಗಲ್ ಅವ್ರದ್ದು IO ಆಗ್ತಾ ಇದೆ ಅಲ್ವಾ, ಸೊ ಅಲ್ಲಿ ಈ ಒಂದು ಲಾಂಚನ್ನು ಮಾಡಲಾಗುತ್ತೆ. ಸೊ ಅದನ್ನು ಕನ್ಫರ್ಮ್ ಮಾಡಿ, ಗೂಗಲ್ ಅವರು ಲಾಂಚ್ ಆಗಿನ ಮುಂಚೆನೇ ವೀಡಿಯೋನೇ ಹಾಕ್ಬಿಟ್ಟವ್ರೆ ಟ್ವಿಟರ್ನಲ್ಲಿ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಕನ್ಫರ್ಮ್ ಒಟ್ಟಿಗೆ ಲಾಂಚ್ ಆಗೋದು. ನೆಕ್ಸ್ಟು ಸ್ಯಾಮ್ಸಂಗ್ ಅವ್ರದ್ದು M54 ಮತ್ತು F54 ಎರಡು ಕೂಡ ಒಂದೇ ಸ್ಮಾರ್ಟ್ಫೋನ್. ಫ್ಲಿಪ್ಕಾರ್ಟಲ್ಲಿ ಲಾಂಚ್ ಆಗೋದಕ್ಕೆ F54 ಅಂತ ಹೇಳ್ತಾರೆ, ಅಮೆಝಾನಲ್ಲಿ ಲಾಂಚ್ ಆಗೋದಕ್ಕೆ M54 ಅಂತ ಹೇಳ್ತಾರೆ ಅಷ್ಟೇ. ಎಲ್ಲ ಸ್ಪೆಸಿಫಿಕೇಶನ್ ಎರಡು ಸೇಮ್ ಇರುತ್ತೆ, ಹೆಸರು ಮಾತ್ರ ಡಿಫ್ರೆಂಟ್ ಅಷ್ಟೇ. ಇದು ಸ್ಪೆಸಿಫಿಕೇಶನ್ ಬೆಂಕಿದೆ ಒಂದು ಲೆವೆಲ್ಗೆ. Exynos 1380 ಪ್ರೊಸೆಸರ್ನ ಹೊಂದಿರುವಂಥದ್ದು, UFS 2.2 ಸ್ಟೋರೇಜು, DDR4X RAM ಎಲ್ಲ ಕೊಟ್ಟಿದ್ದಾರೆ, Wi-Fi 6 ಕೂಡ ಇರುತ್ತಂತೆ ಇದರಲ್ಲಿ. ಸೊ ಅದೊಂದೇ ಇಂಟ್ರೆಸ್ಟಿಂಗ್ ಅನಿಸಿದ್ದು. AMOLED ಡಿಸ್ಪ್ಲೇ 120 Hz ಫುಲ್ HD ಪ್ಲಸ್ ಇದೆಲ್ಲ ನಾರ್ಮಲ್, ಎಲ್ಲ ಪ್ರೀವಿಯಸ್ M50 ಸೀರೀಸಲ್ಲೂ ಕೂಡ ಇತ್ತದು. ಸೊ ಕಾದು ನೋಡೋಣ, ಈ ತಿಂಗಳು ಲಾಂಚ್ ಆಗುತ್ತೆ ಅಂತ ಹೇಳಲಾಗುತ್ತಿದೆ. ನಂತರ ಮತ್ತೊಮ್ಮೆ ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ A ಸೀರೀಸ್ನಲ್ಲಿ A24ನ ಲಾಂಚ್ ಮಾಡ್ಬೋದು ಈ ತಿಂಗಳು. 4G ಫೋನ್ ಲಾಂಚ್ ಮಾಡ್ತಾರಂತೆ ಮೀಡಿಯಾಟೆಕ್ ಎಂದು. ಇಲಿಯೋ G99 ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ರೇ, ಆದರೆ 4G ಪ್ರೊಸೆಸರು. 5G ವೇರಿಯಂಟನ್ನು ಕೂಡ ಲಾಂಚ್ ಮಾಡ್ಬೋದು. ಬಟ್ ಸ್ಟಿಲ್ ನಾನು ನಿಮಗೆ ಸಜೆಸ್ಟ್ ಮಾಡೋದಿಲ್ಲ ಈ ಫೋನ್ ನೀವು ಪರ್ಚೇಸ್ ಮಾಡಿ ಅಂತ. ಒಟ್ಟಿಗೆ ಲಾಂಚ್ ಅಂತೂ ಮಾಡ್ತಾ ಇದ್ದಾರೆ. ನಂತರ ಎಷ್ಟು ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಈ ಸ್ಮಾರ್ಟ್ಫೋನ್ಗೆ ಅಂತ ಅಂದರೆ, ನಾವು OnePlus Nord 3 ಅವಾಗ ಬರುತ್ತೆ, ಇವಾಗ ಬರುತ್ತೆ, ಪ್ರತಿ ತಿಂಗಳು ಬರುತ್ತೆ ಅಂತ ಅನ್ಕೋತಾನೇ ಇದ್ದೀವಿ. ಈ ತಿಂಗಳು ಬಿಡುತ್ತಾ ದೇವ್ರೇ ಗೊತ್ತು. ಲಾಸ್ಟ್ ಮಂತು ಹೇಳಿದ್ದೆ, ಈ ಮಂತು ಹೇಳ್ತಾ ಇದ್ದೀನಿ, ಗೊತ್ತಿಲ್ಲ. ಇದರ ಹೊಸ ನ್ಯೂಸು, ಈ ಒಂದು OnePlus Nord 3ಯಲ್ಲಿ IR ಬ್ಲಾಸ್ಟರ್ ಕೊಡ್ತಾರಂತೆ, ಒಂದು ಒಳ್ಳೆ ವಿಷಯ. ಸೊ ಸ್ಲೈಡರು ಇದೆ ಅಂತ ಕಾಣುತ್ತೆ ಈ ಫೋನಲ್ಲಿ, ಆಯಿತಾ. ಸೊ ಏನೋ ಗೊತ್ತಿಲ್ಲ, ಏನೋ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಐ ಹೋಪ್ ಈ ತಿಂಗಳಾದರೂ ಲಾಂಚ್ ಆಗುತ್ತೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ವಿವೋದು X ಫ್ಲಿಪ್ಪು. ಸೊ ಗ್ಯಾಲಕ್ಸಿ Z ಫ್ಲಿಪ್ 4 ಕಾಂಪಿಟೇಷನ್ ಕೊಡೋದಕ್ಕೆ ಗ್ಲೋಬಲಾಗಿ ಲಾಂಚ್ ಮಾಡಿದ್ದಾರೆ. ಬಟ್ ಐ ಹೋಪ್ ಇಂಡಿಯಾದಲ್ಲಿ ಈ ತಿಂಗಳಾದರೂ ಲಾಂಚ್ ಆಗುತ್ತೆ ಅಂತ. ನಂತರ Xiaomi 13 Pro ಲಾಂಚ್ ಆಗಿತ್ತು, 13 Ultra ಇದು ಕೂಡ ಲಾಂಚ್ ಆಗಬಹುದು, ಆಯಿತಾ. ಗ್ಲೋಬಲಾಗಿ ಲಾಂಚ್ ಮಾಡಿದ್ದಾರೆ. ಸೊ ಇದು ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ಬೋದು ಒಂದು 70,000 ರೇಂಜಲ್ಲಿ ಅಂತ ಅಂದುಕೊಳ್ಳೋಣ. ಫೋನ್ ಮಾತ್ರ ಸಖತ್ತಾಗಿದೆ, ಕ್ಯಾಮ್ರಾ ಲುಕ್ಕು ಎಲ್ಲ ಬೆಂಕಿದೆ, ತೋರಿಸ್ತಾ ಇದ್ದೀನಿ. ಸ್ಪೆಸಿಫಿಕೇಶನ್ ಟಾಪ್ ನಾಚ್ ಬಿಡಿ, ಪ್ರೀಮಿಯಂ ಸೆಗ್ಮೆಂಟ್ ಅಲ್ವಾ. ನಂತರ Oppo Find X6 Pro ಅಂತ, ಇದು ಕೂಡ ಗ್ಲೋಬಲಾಗಿ ಲಾಂಚ್ ಆಗಿದೆ. ನಮ್ಮ ಭಾರತಕ್ಕೆ ಈ ತಿಂಗಳು ಲಾಂಚ್ ಮಾಡಬಹುದು, ಪ್ರೀಮಿಯಂ ಸೆಗ್ಮೆಂಟು. ಸದ್ಯಕ್ಕಂತೂ ಈ ಸ್ಮಾರ್ಟ್ಫೋನ್ ಈ ಒಂದು DxO ಮಾರ್ಕ್ ರ್ಯಾಂಕಿಂಗಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥದ್ದು, ಅಂದರೆ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ, ಆಯಿತಾ. ನಂತರ ಮೋಟೋರೋಲಾದ್ದು Razer 40 Ultra, ಇದು ಒಂದು ಫ್ಲಿಪ್ ಫೋನು. ಈಗಂತೂ ಎಲ್ಲ ಫ್ಲಿಪ್ ಫೋನ್ ಹೆವಿ ಲಾಂಚಸ್ ಆಗ್ತದೆ. ಇದು ಕೂಡ ಡೈರೆಕ್ಟಾಗಿ ಗ್ಯಾಲಕ್ಸಿ ಫ್ಲಿಪ್ಪಿಗೆ ಕಾಂಪಿಟೇಷನ್ನು. ಸೊ ಇದು ಕೂಡ ಲುಕ್ ವೈಸ್ ಸಖತ್ತಾಗಿದೆ. ಫ್ರಂಟಲ್ಲಿ ಡಿಸ್ಪ್ಲೇ ಮಾಮೂಲಿ ಓಪನ್ ಮಾಡಿದ್ರು ಡಿಸ್ಪ್ಲೇ, ಸ್ವಲ್ಪ ಈ ಸಲ ಈ ಮೇಲ್ಗಡೆ ಡಿಸ್ಪ್ಲೇನ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದೆ ಲುಕ್ ವೈಸ್ ಅಂತೂ ಫೋನು. ಕಾದು ನೋಡೋಣ, ಲಾಂಚ್ ಆದಮೇಲೆ ಇನ್ ಕೇಸ್ ಅವ್ರು ನಂಗೆ ಕಳಿಸಿದ್ರೆ ರಿವ್ಯೂ ಮಾಡ್ತೀನಿ. ಸೊ ಇದನ್ನು ಬಿಟ್ಟಿರೋ ಬೇಜಾನ್ ಫೋನ್ಗಳು ಲಾಂಚ್ ಆಗ್ತಾ ಇದ್ದಾವೆ, ಆಯಿತಾ. ಬಟ್ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಕೆಲವೊಂದು ಫೋನ್ಗಳು ಮಾತ್ರ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಫೋನ್ ಇದ್ದೆ ಕಾಮೆಂಟ್ ಮಾಡಿ, ಕನ್ನಡದಲ್ಲಿ ಕಾಮೆಂಟ್ ಮಾಡಿ ಇನ್ಮೇಲೆ, ಓಕೆನಾ. ಸೊ ಇದಿಷ್ಟು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳು. ನೀವು ಈ ಫೋನಲ್ಲಿ ಯಾವುದಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀರೋ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.